ಸ್ವಂತ ಚೆನ್ನಿಗ ಜನಪ್ರಿಯ ನಾಯಕ ನಟ ಕಲ್ಯಾಣ್ ಕುಮಾರ್ ಇನ್ನಿಲ್ಲ. ಅವರು ಇಂದು ಬೆಳಿಗ್ಗೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ನಿಧನ ಹೊಂದಿದರು. ಅವರಿಗೆ 70 ವರ್ಷ ವಯಸ್ಸಾಗಿತ್ತು. ಪತ್ನಿ ಹೆಸರಾಂತ ನಟಿ ರೇವತಿ. ಕಳೆದ ವಾರ ಚಿತ್ರೀಕರಣ ಸಮಯದಲ್ಲಿ ಕುಸಿದು ಬಿದ್ದ ಕಲ್ಯಾಣ್ ಕುಮಾರ್ ಅವರನ್ನು ಆಸ್ಪತ್ರೆಗೆ ಸೇರಿಸಲಾಗಿತ್ತು. ಇತ್ತೀಚಿನ ದಿನಗಳಲ್ಲಿ ಪೋಷಕ ನಟರಾಗಿಯೂ ಕನ್ನಡ ಚಿತ್ರರಸಿಕರ ಮನಸೂರೆಗೊಂಡಿದ್ದ ಕಲ್ಯಾಣ್ ಕುಮಾರ್ ಕಿರುತೆರೆಯ ಮೆಗಾ ಧಾರಾವಾಹಿಗಳಲ್ಲೂ ಅಭಿನಯಿಸುತ್ತಿದ್ದರು. ಕನ್ನಡದ ಅತ್ಯಂತ ಸೊಗಸುಗಾರ ನಟನೆಂದು ಹೆಸರು ಮಾಡಿದ್ದ ಚೆಲುವಂತ ಚೆನ್ನಿಗನೆಂದು ಕರೆಸಿಕೊಂಡಿದ್ದ 60ರ ದಶಕದ ಕನ್ನಡ ಚಿತ್ರರಂಗದ ಕುಮಾರತ್ರಯರಲ್ಲಿ ಒಬ್ಬರೆಂದು ಹೆಸರಾದ ಕಲ್ಯಾಣ್ ಕುಮಾರ್ ಕನ್ನಡ ಚಿತ್ರರಂಗ ಪ್ರವೇಶಿಸಿದ್ದು 1954ರಲ್ಲಿ ನಟಶೇಖರ ಚಿತ್ರದ ಮೂಲಕ. ಅಂದಿನಿಂದ ಪ್ರಾರಂಭವಾದ ಚೊಕ್ಕಣ್ಣ ಎಂಬ ಮೂಲ ಹೆಸರಿನ ಕಲ್ಯಾಣ್ ಕುಮಾರ್ 80ರ ದಶಕದವರೆಗೆ ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ನಾಯಕ ನಟನಾಗಿ ಮಿಂಚಿದರು. ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಕುಮಾರಿ ಜಯಲಲಿತಾ ಅಭಿನಯದ ಮೊದಲ ಚಿತ್ರ ಕನ್ನಡದ ಮಾವನ ಮಗಳು ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್ ನಾಯಕರಾಗಿ ಅಭಿನಯಿಸಿದ್ದರು. ಕನ್ನಡದ ಪ್ರಪ್ರಥಮ ವರ್ಣಚಿತ್ರ ಅಮರಶಿಲ್ಪಿ ಜಕಣಾಚಾರಿ ಚಿತ್ರದಲ್ಲಿ ನಾಯಕನಾಗಿ ಅಭಿನಯಿಸಿದ ಹಿರಿಮೆ ಅವರದ್ದು. ಈ ಚಿತ್ರದ ಚೆಲುವಾಂತ ಚೆನ್ನಿಗನೆ ನಲಿದಾಡುವ ಎಂಬುದು ಅವರ ಅನ್ವರ್ಥ ನಾಮವಾಗಿತ್ತು ಎಂಬುದರಲ್ಲಿ ಎರಡನೇ ಅಭಿಪ್ರಾಯವಿರಲಿಲ್ಲ. ಕಲಾತ್ಮಕ ಚಿತ್ರಗಳಲ್ಲೂ ಅಭಿನಯಿಸಿದ ಹೆಗ್ಗಳಿಕೆ ಕಲ್ಯಾಣ್ ಕುಮಾರ್ ಅವರದ್ದು. ಪುಟ್ಟಣ್ಣ ಕಣಗಾಲರ ಮೊದಲ ನಿರ್ದೇಶನದ ಬೆಳ್ಳಿ ಮೋಡ, ಎಂ ಇ ಕೃಷ್ಣಸ್ವಾಮಿ ನಿರ್ದೇಶನದ ಸುಬ್ಬಾಶಾಸ್ತ್ರಿ ಅವುಗಳಲ್ಲಿ ಮುಖ್ಯವಾದವು. ನೆಂಜಿಲ್ ವರಾಲಯ ಮುಂತಾದ ತಮಿಳು ಚಿತ್ರಗಳಲ್ಲಿ ನಟಿಸಿ ಅವರು ತಮಿಳುನಾಡಿನಲ್ಲಿ ಕೂಡ ಮನೆ ಮಾತಾಗಿದ್ದರು. ಈ 4 ದಶಕಗಳಲ್ಲಿ ಸುಮಾರು 200 ಚಿತ್ರಗಳಲ್ಲಿ ಅಭಿನಯಿಸಿದ್ದ ಕಲ್ಯಾಣ್ ಕುಮಾರ್ ಕನ್ನಡದ 60-70ರ ದಶಕದ ಪ್ರಮುಖ ನಾಯಕಿಯರೊಂದಿಗೆ ಮತ್ತು ನಿರ್ದೇಶಕರೊಂದಿಗೆ ನಟಿಸಿದ್ದರು. ಏನ್ ಮಾತಾಡೋದಯ್ಯ? ಒಬ್ಬ ನನ್ನ ಆಪ್ತ ಸ್ನೇಹಿತನ ಕಳ್ಕೊಂಡಿದ್ದೇನೆ. ನಾನೇನು ಮಾತಾಡ್ತೀನಿ? ನಾನೇನು ಮಾತಾಡಕ್ಕಾಗಲ್ಲ. ದೊಡ್ಡ ವ್ಯಕ್ತಿ ಆತ್ಮೀಯರು. ಹೆಚ್ಚು ಕಮ್ಮಿ 3 ಕುಮಾರಗಳು ಒಟ್ಟಿಗೆ ಹೋಗಿ ಸೇರಿದ್ದು ನಾವಲ್ಲಿ ಮೊದಲನೇ ಸಲ ಬೇಟೆ ಕಣ್ಣಪ್ಪ ಸಂದರ್ಭದಲ್ಲಿ. ಉದಯ್ ಕುಮಾರ್ ಹೊರಟೋದ್ರು, ಇವರು ಎದ್ದು ಬಿಟ್ರು. ಎಲ್ಲರೂ ದೊಡ್ಡವರೆಲ್ಲ ಹೇಳ್ತಾರೆ ಆತ್ಮಿಕ ಶಾಂತಿ ಸಿಕ್ಲಿ ಅಂತ. ಆತ್ಮ ಯಾರು ನೋಡಿದವರಿಲ್ಲ. ಬದುಕಿರುವಾಗಲೇ ಗೊತ್ತಾಗ್ತಿತ್ತು ಅದೇನು ಆ ಒಳಗಡೆ ಏನಿದೆ ಅಂತ. ಆ ಕರೆಂಟೇ ಹೊರಟೋದ್ಮೇಲೆ ಇನ್ನು ಅದಕ್ಕೆ ಏನು ಹೇಳಿದ್ರು ಅಷ್ಟೇನೆ. ಅದೇ ನಾವಿರೋವರೆಗೂ ನೆನಪೊಂದೇ ಚಿರವಾಗಿರುತ್ತೆ ಅಷ್ಟೆ. ಅವರು ಸುಖವಾಗಿದ್ದನ್ನು ನೋಡಿದೆ, ಮತ್ತು ಅವರು ಕಷ್ಟ ಪಡ್ತಾ ಇದ್ದಾಗಲೂ ನೋಡಿದೆ. ಸುಖವಾಗಿದ್ದಾಗ ಹೇಗಿದ್ರು ಹಾಗೆ ಕಷ್ಟ ಬಂದಾಗಲೂ ಅದೇ ರೀತಿ ಇರ್ತಿದ್ರು, ಅದೇ ನಗುಮುಖ. ಅವ್ರಿಗಿರೋ ಒಂದು ಧೈರ್ಯ ನಾನು ಯಾರಲ್ಲೂ ನೋಡಿಲ್ಲ. ಯಾವತ್ತೂ ಹೇಳ್ತೀನಿ, ದೇವರಿಗೂ ಕೂಡ ಒಳ್ಳೆಯದೇ ಬೇಕು, ಅವನು ಕೆಟ್ಟದ್ದನ್ನು ಆರಿಸ್ಕೊಳ್ಳೋದಿಲ್ವಂತೆ. ಹಾಗೆ ಅವನು ಒಳ್ಳೆಯದನ್ನೇ ಆರಿಸ್ಕೊಂಡು ಕಲ್ಯಾಣ್ ಕುಮಾರ್ನ ಕರ್ಕೊಂಡು ಹೋಗಿದ್ದಾನೆ. ಕರ್ನಾಟಕದಲ್ಲಿ ತಮಿಳುನಾಡಿನಲ್ಲಿ ಅತ್ಯಂತ ಜನಾನುರಾಗಿ ಕಲಾವಿದರಾಗಿದ್ದು ಇವತ್ತಿನ ಸಹ ಚಿತ್ರೋದ್ಯಮ ಅವರನ್ನು ಕಳೆದುಕೊಂಡು ದುಃಖ ತಪ್ತವಾಗಿದೆ. ನಾವು ಚಿಕ್ಕ ವಯಸ್ಸಿಂದ ನೋಡಿದ್ವಲ್ಲ ದೊಡ್ಡ ಕಾರಲ್ಲಿ ಬರೋರು ಸ್ಟುಡಿಯೋಗೆ. ಆಮೇಲೆ ಹಾಗೇನೆ ಎಲ್ಲನೂ ಪಾಪ ಇಷ್ಟಕ್ಕಿದ್ರು ದೊಡ್ಡ ಮನುಷ್ಯ. ಓದಲ್ಲೆಲ್ಲ ನಗುವಿನ ಅಲೆ ಎಬ್ಬಿಸಿ ಎಲ್ಲರನ್ನ ಆತ್ಮೀಯ ಕಾಣುವಂಥ ನನ್ನ ಸ್ನೇಹಿತ ಕಲ್ಯಾಣ ಇನ್ನಿಲ್ಲ. ನಾವು ನಿಜವಾಗ್ಲೂ ಒಂದು ರತ್ನ ಕಳ್ಕೊಂಡ್ವೇನೋ ಅನ್ನುವಂಥ ವೇದನೆ, ನೋವು ನನಗೆ ಮಾತಿನಲ್ಲಿ ಹೇಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇಂದು ಮುಂಜಾನೆ ಅಗಲಿ ಹೋದ ಈ ಮಹಾನ್ ನಟನಿಗೆ ಮುಖ್ಯಮಂತ್ರಿ ಶ್ರೀ ಜೆ.ಎಚ್. ಪಟೇಲ್ ಅವರು ಸೇರಿದಂತೆ ಇಡೀ ಕನ್ನಡ ಚಿತ್ರರಂಗ ಭಾವಪೂರ್ಣ ನಮನ ಸಲ್ಲಿಸಿತು.